ಹಾಗೂ ನಿನ್ನ ಮಾವ ಎಲ್ಲಿ ಹೊರಟು ಹೋಗಿದ್ದಾರೆ? ಅವರು ಹೊರಗಡೆ ಹೋಗಿದ್ದಾರೆ. ಬನ್ನಿ ಗೌಡ್ರು, ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತನಾಡುವುದು ಸರೋಜ. ಈ ಹೋದರೆ ಭೂಮಂತರ ಮೇಲೆ ಮಲಗಿ ಮಾತನಾಡಬೇಕೆಂಬುದೇ ನನ್ನ ಆಸೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಪಂಥಿನರ ಈವರಲ್ಲಿ ಕತ್ತಲದ ಹೋದಂತೆ ಬಂದು ನಿನ್ನ ಪ್ರೀತಿಯ ಅರಮನೆ ಕಟ್ಟಲೇಬೇಕೆಂಬ ಕಾಲಿಟ್ಟ ಈ ನಾಯಕನ ಅರ್ಥ ನಿನಗೆ ತಿಳಿಯದಿದ್ದರೆ ಈ ಭೂಮಿ ಮೇಲೆ ಹುಟ್ಟಿದು ನೀವೇಂತ? ಕಾಮುಕ, ನನ್ನ ಪ್ರೀತಿಯ ಅರಮನೆ ಕಟ್ಟಲು ಬಂದ ಗೆದ್ದಲು ಹುಳ ನೀನಾದ್ರೆ ನಿನ್ನ ಕಚ್ಚಿ ತಿನ್ನ ಬೆಟ ಸರ್ಪವಾಗಿ ಬರ್ತಾನೆ ನನ್ನ ಗಂಡ. ನಿನ್ನ ಗಂಡ ನಿನ್ನ ಗಂಡನ ಮುಂದವನ್ನು ತೆಗೆದು ನಿನ್ನಂತ ಗರಿತರಿಗೆ ನಾವು ಮಿಂಡನಾಗದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ನೀಚ, ಸಾವಿರ ಮಂದಿಯ ನಡುವೆ ಸಪ್ತಪದಿ ತುಳಿದ ನನ್ನ ಕರಳಿಗೆ ತಾಳಿ ಕಟ್ಟಿದ ಗಂಡನಿರುವಾಗ ಮುಂದೆ ಬಂದರೆ ಗಂಡು ಹುಲಿ ಅಂತ ನನ್ನ ಗಂಡ ಗಜೇಂದ್ರ ನಿನ್ನ ರುಂಡ ಹಾರಿಸ್ತಾರೆ. ಹುಚ್ಚು ಎಣ್ಣೆ ಒಂದು ಹಾಸಲು ಬಂದ ನಿನ್ನ ಗಂಡನಿಗೆ ಒಂದು ಹಾಸುವ ಗಂಡುಗಳಿಂದ ಹಾಳಾಗುವೆ. ನನ್ನವರಾಗಿ ಸುಖ ಮದಾಂಧ, ನಿನ್ನಂತ ಕಲಿಯುಗದ ಕಾಮುಕರಿಗೆ ಸುಖ ಕೊಡಲು ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಹೊರಗೆ ಹೋಗುವುದಲ್ಲ ಸರೋಜ. ನನ್ನ ಕಣ್ಣೋಟಲ್ಲಿ ಕಂಗೊಳಿಸುತ್ತಿರುವ ನಿನ್ನ ರೂಪವನ್ನು ಮೆಚ್ಚಿ ಬುದ್ಧಿಯನ್ನು ಬಿಚ್ಚಿ ಕಚ್ಚಿ ಸರಿದು ಹೋಗುವುದಕ್ಕಾಗಿ ಬಂದಿದ್ದಾನೆ ಈ ವೇಗದ ಸರದಾರ. ಸರದಾರ ನಾನೆಂದು ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ಕೀಚನ ಸ್ಥಿತಿ ಏನೋ ಆಯಿತು, ಮೇಲಿನ ಮೇಲೆ ಮನಸ್ಸು ಮಾಡಿದ ಭಸ್ಮಾಸುರನ ಗತಿ ಏನಾಯಿತು ಅಂತ ವಿಚಾರ ಮಾಡು. ಈ ಗಂಡುಳ್ಳ ಗರತಿಯರ ಶೀಲದ ಬುದ್ಧಿಯನ್ನೇ ಬಿಚ್ಚಿದ್ರೆ ಕಚ್ಚಿ ಹಾಕರೆ ಈ ಸಮಾಜದ ವೀರ ಗರತಿಯರು. ಎಲ್ಲಿದ್ದಾರೆ ನಿನ್ನ ಗರತಿಯರು? ಒಚ್ಚಿಗೆದ್ದ ರಾಮನು ಸೀತೆಯನ್ನು ಹೊತ್ತು ಒಯ್ಯುವಾಗ ಎಲ್ಲಿ ಹೋಗಿದರೋ ನಿನ್ನ ಗರತಿಯರು? ಸಾವಿರ ಜನ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿ ಸೀರೆ ಸೆಳೆಯುವಾಗ ಎಲ್ಲಿ ಅಡಗಿದರೋ ನಿನ್ನ ವೀರ ಗರತಿಯರು? ನೋಡು ಸರೋಜ, ಮಾತಿಗೆ ಮಾತು ಬೆಳೆಸದೆ ಸೊಮ್ಮನೆ ನನ್ನವರಾಗುವ. ನನ್ನನ್ನು ಬಿಟ್ಬಿಡಿ ಶ್ರೀಮತಿ, ನಿಮಗೆ ಕೈ ಬಿಟ್ಬಿಡಿ ಬಿಟ್ಟು ಬಿಡ್ತಾರೆ ಸರೋಜ. ಆದರೆ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ ಕೈ ಮಾಡಬೇಕು ಅಂತ ಹೇಳಿ ಶ್ರೀಮತಿ. ನೋಡು ಸರೋಜ, ಈ ಪರ್ವತದಲ್ಲಿ ಬೆಂದು ಬೇಗ ಹೋಗುವುದಕ್ಕಿಂತ ನನ್ನವರಾದರೆ ನನ್ನ ಮುಖ್ಯನ ಬಡಿದನಾಗಿ ಮಾಡಿಕೊಳ್ಳಬಲ್ಲ ಈ ಸಾಹುಕಾರ. ಹೌದು, ಇವರು ಹೇಳುವ ಮಾತು ಬಡತನದಲ್ಲಿ ಬಿದ್ದು ನೊಂದು ಹೋಗುವುದಕ್ಕಿಂತ ಇಂದು ಈ ಶ್ರೀಮಂತರ ಕೈ ಹಿಡಿದು ಮನಬಂದಂತೆ ಬೇಡಬಹುದು. ಆಯ್ತು ಶ್ರೀಮಂತರು, ನಿಮ್ಮ ಸತಿಯಾಗಲು ಸಹ ಸಿದ್ಧ. ಆದರೆ ಕೊನೆವರೆಗೂ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತು ಸತ್ಯ ತಾಳಿ. ಸತ್ಯ ಸರೋಜ, ಆ ದೇವರಿಗೂ ಸತ್ಯ. ಸರಿ, ಹಾಗಾದ್ರೆ ನೀವೇ ಅಲ್ಲವೇ ನನ್ನ ಹೊಸ ಬಾಳಿಗೆ ಬೆಳಕು ನೀಡುವ ಚಂದಿರ. ಈ ಚಂದ್ರನ ಜೊತೆ ಒಂದು ಹಾಯಾಗಿ ಹಡಿ ಕುಡಿಯಬಾರದೆ ನನ್ನ ಚಲನೆ. Shakundali,
God is proposed, but God is disposed. कभी कभी ಆಯ್ತು ಸರೋಜ, ನಾನು ಇನ್ನು ಬರುತ್ತೇನೆ. ಸರೋಜ, ನೀನು ಮಾಡುತ್ತಿರುವ ಹೇಸಿ ಕೆಲಸ ಯಾಕಪ್ಪ ಬಾಬಾ ನನ್ನ ಮೇಲೆ ಅಷ್ಟೊಂದು ಕೋಪವೇ? ನಾನೇನು ಅಂತ ಕೆಲಸ ಮಾಡಿದೆ? ನನ್ನ ತಮ್ಮನ ಹೆಂಡತಿ ಗರತಿಯಾಗಿರುತ್ತಾಳೇನೆಂದರೆ ಕೈಯಾಳಿಯಾಗಿ ಮತ್ತವನ ತೋಳ ತೆಕ್ಕಿಯಲ್ಲಿ ಬಿಗಿಯಾಗಿ ಅಪ್ಪಿಕೊಂಡಿರುವ ಸೋಳೆ ನೀನು. ಮಾವ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮಾತಿನಲ್ಲಿ ಸ್ವಲ್ಪ ಮಿತಿ ಇರಲಿ. ನಾನೇನು ಸೂರ್ಯಲ್ಲ. ಲೇ ಆದರದ ಎಲೆ, ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರಿಸಿ ಈ ಊರಿನ ನಂಜೇಗೌಡನ ಜೊತೆ ಪ್ರೀತಿಯ ಬೆರೆಸಿ ಸರಸ ಸಲ್ಲಾಪವನ್ನು ಆಡುವುದು ನನ್ನ ಕಣ್ಣಾರೆ ಕಂಡೆ. ಮಾವ, ನನ್ನ ಮೇಲೆ ಸುಳ್ಳು ಅಪವಾದನ ಹೊರಿಸಿ ಅಪಾಯಕ್ಕೆ ಗುರಿಯಾಗಬೇಡಿ. ನಿನ್ನ ಹೆತ್ತ ತಾಯಿ ಆನೆಯಾಗಿಯೂ ನಾನಂತವಳಲ್ಲ. ಗಂಡನ ಬಾಯಿಗೆ ಕೊಂಡೆ ಹಾಕಿ ಮೀಂಡನಿಗೆ ಉಂಡೆ ತಿನ್ನಿಸುವ ಸೋಳೆ ನೀನು. ನನ್ನ ಹೆತ್ತ ತಾಯಿ ಆಣೆ ಮಾಡಿದರೆ ಒಂದಿಗೆಯನ್ನು ಹೆಚ್ಚಿಗೆ ಕೊಂದೋಬಿಡುತ್ತೀನಿ. ಅಣ್ಣ, ಹೇಳ್ಬಿಡೋನು, ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ನನಗೆ. ಅಯ್ಯ 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 ಅಯ್ಯಯ್ಯ! ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ನಿಮ್ಮ ಜ್ಞಾನದ ಜೀವನವನ್ನು ಹಾಳು ಮಾಡ್ತಿದ್ದಾರೆ. ಸರೋಜ, ಸರೋಜ ನೀನು ಹೇಳೋದೇನಿದ್ದೀರಿ? ನೀವೇ ಕಟ್ಟು ಮಾಡ್ತಾರೆ. ಅಲ್ಲ, ಎಷ್ಟು ದಿವಸದಿಂದ ಖರ್ಚು ಮಾಡಿ ಹೊಂಚಾಕಿದೆ ನನ್ನ ಹೆಂಡತಿಯ ಮೇಲೆ. ಇಲ್ಲ ತಮ್ಮ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟಕ ನಾನಲ್ಲ ತಮ್ಮ, ನಾನಲ್ಲ. ಮಾಡೋ ಪ್ರಯತ್ನ ಎಲ್ಲ ಮಾಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಮ್ಮನ ಮುಂದೆ. ಇಲ್ಲ, ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ಬಿಡು ನನ್ನನ್ನು. ಅಲ್ಲ, ಎಂದು ನಿನ್ನ ಹೆಂಡತಿ ಸತ್ತಳು. ಸತ್ತ ಮೇಲೆ ಆಂಜನೇಯನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕಿದೆ. ಅಡಿ ನನ್ನ ಮನೆಯಿಂದ ಆಚೆ ಹೊರಟು ಹೋಗುತ್ತೇನಪ್ಪ, ಹೊರಟು ಹೋಗುತ್ತೇನೆ. ಆದ್ರೆ ನೆನಪಿನಲ್ಲಿ ಇಟ್ಟಿಕೋ. ನಮ್ಮ ಮನೆ ಬೆಳಗಲು ಬಂದ ಜ್ಯೋತಿ ಅಲ್ಲಪ್ಪ ಇವಳು, ಮೋಸಗಾರ್ತಿ. ನಾನೇನು ಮೋಸ ಮಾಡಿದ್ದೇನೆ? ನಿನ್ನ ತಮ್ಮನನ್ನ ಪ್ರೀತಿಸಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಹಾಗೆ ನಾನೇನು ಮೋಸಗಾರ್ತಿ ಅಲ್ಲ. ಬೆಂಕಿ ಹಚ್ಚು ನಿನ್ನ 10 ಎಕರೆ ಜಮೀನಿಗೆ. ನನ್ನ ತಂದೆ ಗಳಿಸಿದ್ದು 2 ಎಕರೆ ಜಮೀನು ಅಷ್ಟೇ ಸಾಕು.
ತಮ್ಮ ಏನು ಮಾಡುತ್ತಿದ್ದಾಳ ಗೊತ್ತೇನು? ಆ ನಂಜೇಗೌಡನ ಜೊತೆ ಚಕ್ಕಂದ ಆಡುತ್ತಿದ್ದಾಳೆ ಈ ನಿನ್ನ ಹೆಂಡತಿ. ಏನು ನೀತಿ ಕೆಟ್ಟವಳಿ, ನೀನು ಮಾಡಿದ ತಪ್ಪನ್ನ ಮುಚ್ಚಿಡೋದಕ್ಕಾಗಿ ಆ ನಂಜೇಗೌಡನ ಮೇಲೆ ಅಪವಾದ ಹೊರಿಸ್ತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಹೇಸಿ ಜನ್ಮಕ್ಕೆ. ನೀನು ಮಾಡಿರುವ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಅಪವಾದ ಹೊರಿಸಬೇಡ ತಮ್ಮ. ಮೊದಲು ಮನೆಯಿಂದ ಹೊರಗಾಕು ಇವಳನ್ನ. ದೇವರಂತ ನನ್ನ ಹೆಂಡತಿಯ ಮೇಲೆ ಇಲ್ಲ ಸರದ ಅಪವಾದ ಹೊರಿಸಿ, ದೇವರಂತ ನನ್ನ ಹೆಂಡತಿಯ ಮೇಲೆ ಇಲ್ಲ ಸರದ ಅಪವಾದ ಹೊರಿಸಬೇಡ. ನನ್ನ ಮನೆಯಿಂದ ಆಚೆ. ಇದೇನು ಚಿಕ್ಕಪ್ಪ ಮನೆಯಲ್ಲಿ ಕದನ? ನನ್ನ ತಂದೆ ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಕು? ಕೆಟ್ಟ ಕೆಲಸ ಮಾಡಲಿಕ್ಕೆ ನಿನ್ನ ತಂದೆ ಎಂದೇ ಈ ಮನೆಯಿಂದ ಹೊರ ಹೋಗಬೇಕು. ಯಾಕೆ ಚಿಕ್ಕಪ್ಪ, ನನ್ನ ತಂದೆ ಏನು ಮಾಡಿದ್ದಾರೆ? ನಿನ್ನ ಚಿಕ್ಕಮ್ಮನ ಮೇಲೆ ಕಾಮದಾಸೆ ತೋರಿಸಿದ್ದಾನೆ ನಿನ್ನ ತಂದೆ. ಅಪ್ಪ, ಚಿಕ್ಕಪ್ಪ ಹೇಳುವ ಮಾತು ಸತ್ಯವೇ? ಸುಳ್ಳು. ನಾವು ನಿಮ್ಮ ಚಿಕ್ಕಮ್ಮ ಮಾಡಿದ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸಿ ಬಿಡುತ್ತಾರಪ್ಪ. ಮಧ್ಯ ಮುಖ ನೋಡ್ತಾ ನಿಂತಿದ್ದೀನಿ ನನ್ನ ಮನೆಯಿಂದ. ಹೋಗೋಣ. ಮೊದಲು ಹೊರಟು ಹೋಗಿ ಇಲ್ಲಿಂದ. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ಹೋಗುವ ಮುನ್ನ ಸ್ವಲ್ಪ ಅನ್ನ ಇದ್ದರೆ ಕೊಡು ಚಿಕ್ಕಮ್ಮ, ತಿಂದು ಹೊರಟು ಹೋಗುತ್ತೇವೆ. ಹೊಟ್ಟೆ ಹಸಿದೆ, ಮಣ್ಣು ತಿನ್ನು. ನನ್ನ ಮನೆಯಲ್ಲಿ ಅನ್ನ ಇಲ್ಲ. ಬೇಕಿದ್ರೆ ನಾಯಿ ಕಟ್ಟಿದ ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದೆ, ಅದನ್ನೇ ತಿಂದು ಹೊರಟು ಹೋಗು. ತೆಗೆದುಕೊಂಡು ಹೊರಟು ಹೋಗಿ ಮನೆಯಿಂದ ಆಚೆ. ಚಿಕ್ಕಮ್ಮ, ನನ್ನ ತಾಯಿ ಇದ್ದಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ತಾಯಿನ ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ. ನನ್ನ ತಂದೆನ ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಯ್ತು. ನನ್ನ ಪರಿಸ್ಥಿತಿ ನಡೆ ಕಂದ, ಕೋಳಿಗೆ ಗತಿ ಇಲ್ಲದಂತಾಯ್ತು ನಮ್ಮ ಇಬ್ಬರ ಸಾಕು ನಿಲ್ಲಿಸುವ ನಿಮ್ಮ ಕಪಟ ನಾಟಕವನ್ನು. ನಡೆಯಿಂದ ನಮ್ಮ ಮನೆಯಿಂದ ಆಚೆ. ನೀವಿಬ್ಬರು ಸುಖದಿಂದ ಕಾಲ ಕಳೆಯಿರಿ. ನಾವು ಎಲ್ಲಿಗಾದರೂ ಹೋಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ನಡೆಯಪ್ಪ ಕಂದ, ಹೋಗೋಣ. ಏಕೆ ನನ್ನ ಮನಸ್ಸು ಸರಿಯಾಗಿಲ್ಲ? ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಹೋಗುವುದಕ್ಕಿಂತ ಮುಂಚೆ ನನ್ನ ಕಲಿಯಬೇಕು ಹಾಡಿಕೊಂಡು ನನ್ನ ಮನಸ್ಸು ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿಮ್ಮ ಮನಸ್ಸನ್ನ ಹೀಗೆ ಸರಿ ಮಾಡ್ಬೇಕು ಅಂತ ನನಗೆಲ್ಲ ಗೊತ್ತು ರೀ. I love you.
ಬನ್ನಿ ಒಳಗಡೆ ಹೋಗಿ ಯಾವಾಗ ಅಡುಗೆ ಮಾಡ್ತೀವಿ ಇಬ್ರು ಕುತ್ಕೊಂಡು ನೀವು ನಾನು ನನಗೆ ನೀವು ಚಂದ್ರಶೇಖರ್ ಕುರ್ಚಿ ಅವರು ಜ್ಯೋತಿ ಅಮ್ಮನ ಪಾತ್ರಕ್ಕೆ 51 ರೂಪಾಯಿ ಕೊಟ್ಟಿದ್ದಾರೆ. ಅವರು ಬಂದು ಶೇಖರಿಸಬೇಕು. ಜ್ಯೋತಿ ಚಂದ್ರಶೇಖರ್ ಗುರ್ಜಿ ಅವರು ಆ ಅಭಿನಯಕ್ಕೆ 51 ರೂಪಾಯಿ ಕೊಟ್ಟಿದ್ದಾರೆ.
ಚಂದ್ರಶೇಖರ್ ಗುತ್ತಿ ಇವರಾದರೂ ನನ್ನ ಅಲ್ಪಕಲೆಯನ್ನು ಕಂಡು 50 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಮಹಿಳೆಯರಿಗೆ ತುಂಬಾ ಧನ್ಯವಾದ. ಹಾಗೆ ಶ್ರೀ ಮಾಯಕದೇವಿ ನಾಟ್ಯ ಸಂಘ ಹನಗಂಡಿ ಇವರು ಅರ್ಪಿಸುವ ಹೆಮ್ಮೆಯ 10ನೇ ಕಲಾಕುಸುಮ ಗಂಡುಗಲಿ ಕುರುಬನ ಪುಂಡಟಗರು ಅರ್ಥಾತ್ ರೊಚ್ಚಿಗೆದ್ದ ಕುರುಬ. ನನ್ನ ಅಭಿಮಾನಿ ಹಾಗೆ ನನ್ನ ಆತ್ಮೀಯ ಸಹೋದರ ಆನಂದ್ ಓದಿಕರ್ ಸಕಿನ್ ಹನಗಂಡಿ ಇವರಾದರೂ ನನ್ನ ಕಲೆಯನ್ನು ಕಂಡು 100 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಮಹಿಳೆಯರಿಗೆ ತುಂಬಾನೇ ಧನ್ಯವಾದ. ಎಂತದಕ್ಕೂ ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುತ್ತಿರುತ್ತಾರೆ. ಇಂದು ನಿನ್ನ ಹೆಂಡತಿಯ ನನ್ನ ಕೈವಶ ಅಂದ ಮೇಲೆ ನಿನ್ನ ಕೊರಳಿಗೆ ಬರುವುದು ಯಮಪಾಶ. ಜೈಲಿನಲ್ಲಿದ್ದಾನೆ. ಅವನ ಬಿಡುಗಡೆ ಆಗಿ ಬರುವುದರೊಳಗಾಗಿ ಅವನ ಜಮೀನಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯ ಮುಗಿಯಲೇಬೇಕು. ಮುಗಿಸಬೇಕಂತ ಮನಸ್ಸಾಗಿರೋ ಕೂತ್ರೆ ಹಂಗ್ರಿ ಸಾವುಕಾರ. ಮೊದಲ ಆಯ ತೆಗೆದು ಪಾಯ ಹಾಕಬೇಕ್ರಿ. ಅಲ್ಲೇ ಪೂಜೆ ಮಾಡಿದ್ರೆ ತೆಗೀರಿ. ಪಾಯ ತೆಗೆದ ಬಾಯಿ ಮಾತು ಹೇಳ್ರಿ. ಮೊದಲ ಬುದ್ಧಿನ ಯಾರು ಹಾಕ್ರಿ. ಆಯ್ತು ತಿರ್ಚಟ್ಟಿ, ನಿನ್ನ ಇಷ್ಟದಂತೆ ಆಗಲಿ. ಸಾಕು ನಿಲ್ಲಿಸು ಸಾವುಕಾರ ನಿನ್ನ ಗುಡಲಿ ಪೂಜೆಯನ್ನು. ಇದೇನು ನಿಮ್ಮಪ್ಪ ಗಳಿಸಿದ ಆಸ್ತಿ ಅಂದುಕೊಂಡಿದೀಯಾ? ಇದು ನನ್ನ ಸ್ವಂತ ಆಸ್ತಿ. ವಿಕ್ರಮ, ಎಂದು ನಿನ್ನ ತಂದೆ ತಾಯಿ ಸತ್ತು ಹೋದರು ಅಂದೇ ನಿನ್ನ ಆಸ್ತಿ ನನ್ನ ಸ್ವತ್ತು. ಅದು ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ನಂಜೇಗೌಡ. ನನ್ನ ಆಸ್ತಿ ಅಲ್ಲ ನಿನ್ನ ಸ್ವತ್ತು ಆಗಬೇಕಾದರೆ ನಿನ್ನ ಹೆತ್ತ ತಾಯಿ ನನ್ನ ತಂದೆಗೆ ಸೆರಗು ಹಾಕಿರಬೇಕು. ಅದಕ್ಕೆ ನನ್ನ ಆಸ್ತಿ ಅಲ್ಲ ನಿನ್ನ ಸ್ವತ್ತಾಗಿದೆ. ಏರಣ ವಿಕ್ರಮ, ನನ್ನ ತಾಯಿಗೆ ಜಾನ್ ಎಂದು ಬಗೆದಿನೋ ಬೋಳೆ ಮಗನೇ. ಈ ಗೌಡನ ಹೆಸರು ಕೇಳಿದರೆ ಗಡದಲ್ಲಿ ಸಾಯುತ್ತಿರುವಾಗ ನನ್ನ ಪಿಲೆ ನಿನ್ನಂತ ಕೆಟ್ಟ ಕುರಿಯನ್ನು ಸುಟ್ಟು ಹಾಕಿಬಿಡುವೆ ನನ್ನ ಬಂದೂಕಿನಿಂದ. ಏ ಬಂದ ಗೌಡ, ಬಡವರ ಮನೆಗೆ ಬೆಂಕಿ ಹಚ್ಚಿ ಮೈ ಕಾಯಿಸಿಕೊಳ್ಳುವ ಹೇಸಿ ಗೌಡ, ನೀನೊಬ್ಬನೇ ಶೂರನೆಂದು ನನ್ನ ಮೇಲೆ ಶೌರ್ಯತನ ತೋರಿಸಿ ಬಂದೂಕು ಎತ್ತದರೆ ಹಿಂದಕ್ಕೆ ಸರಿ ಸಲಾ ಮಾಡಿದ್ದಾರೆ ಎಂದು ತಿಳಿದುಕೊಂಡೇನೋ ದುರಾತ್ಮ. ನಿನ್ನಂತ ದುರಾತ್ಮರಿಗೆ ಸೆಲ್ಟು ಹೊಡೆದು ನಿಂತು ಮಾಡಲು ಬಂದಿದ್ದಾನೆ ಈ ಸಿಂಹದ ಮರಿ. ಸಿಂಹದ ಮರಿ ಅಂದರೆ ಸತ್ತು ಹೋದ ಸಂಜಪ್ಪನ ಬಚ್ಚೆ. ಶಿವನ ಮರಿ ಎಂದು ಸಮರ ಸಾಧಿಸಿ ಸೇರಿ ತೀರಿಸಿಕೊಂಡು ಬಂದರೆ ನಾನು ಕಾಲಿನ ಖಡ್ಗಮೃಗವಾಗಿ ನಿನ್ನ ಹೊಟ್ಟೆ ಹರಿದು ಹಾಕುವೆ ನನ್ನ ಪಾತ್ರ ಕೋಟೆಯಲ್ಲಿ.
ವಿಕ್ರಮ, ತಮ್ಮ ರಣ ವಿಕ್ರಮ, ಇದ್ಮೇಲ ನೀ ಏನು ಉಸಿರು ಹಾಕಿರೋ ಪ್ರಯೋಜನ ತಮ್ಮ. ಏನೋ ಹೋಗ್ ಮನಿಗೇನ ಹೊರಟು ಹೋಗಲು ಬಂದಿಲ್ಲ ಚಟ್ಟಿ. ಕಂಡಾರ ಆಸ್ತಿಗೆ ಕೈ ಹಾಕಿ ನಾವೇ ಕದಿಮರೆಂದು ಕಾಲು ಕೆದರಿ ನಿಂತಿರುವ ನಿಮ್ಮಂತ ಕೊಚ್ಚಿನ ಕೊಂಡಿಗಳನ್ನು ಯಮದರ್ಶನಕ್ಕೆ ಕಳಿಸುವುದಕ್ಕಾಗಿ ಬಂದಿದ್ದಾನೆ ಈ ವಿಕ್ರಮ. ವಿಕ್ರಮ ಯಮದರ್ಶನಕ್ಕೆ ಕಳಿಸುತ್ತೇನೆ ಎಂದು ಅದೇ ಬಿಸಿ ಮಾತನಾಡಿದ್ರು. ಇದೇ ಮತ್ತೆ ಮಾಡಬೇಕಾಗುತ್ತದೆ ಮಗನ. ಹುಚ್ಚು ಮಾಡಿವ್ರಿ, ನಿನಗೇನು ತಿಳಿಯಬೇಕು ನನ್ನ ಅರ್ಥ ವ್ಯರ್ಥದ ಮಾತುಗಳು. ಸುಮ್ಮನೆ ನನ್ನ ಆಸ್ತಿ ನನಗೆ ಬಿಟ್ಟುಕೊಟ್ಟರೆ ಸರಿ, ಇಲ್ಲದಿದ್ದರೆ ಹೊಚ್ಚ ಹಾಕಿ ಬಿಡುವೆ ಈ ನಿಮ್ಮ ಕಟ್ಟ ಶರೀರವನ್ನು. ವಿಕ್ರಮ, ಹೊಚ್ಚ ಹಾಕುತ್ತೇನೆಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ನಾವೇನು ಕೈಗೆ ಬಳೆ ಕಟ್ಕೊಂಡಿದ್ದೀವಿ ಎಂದು ತಿಳಿದುಕೊಂಡೇನೋ ಬಚ್ಚ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇದೇ ಮಣ್ಣಲ್ಲಿ ಮಲಗಿಸಿ ಬಿಟ್ಟೇನು ಮಗನೇ. ಬಲು ಎಚ್ಚರದಿಂದ ಮಾತನಾಡು. ಲೇ ರಾಜ, ಮನ ಬಂದಂತೆ ಮಾತನಾಡಬೇಡ. ನನ್ನನ್ನು ಮಣ್ಣಿನಲ್ಲಿ ಮಲಗಿಸಲು ಬಂದರೆ ಇದೇ ಮಣ್ಣಿನಲ್ಲಿ ನಿನ್ನನ್ನು ಕೊಚ್ಚಿ ಹಾಕಿ ಕೊಚ್ಚಿ ಬಿಡುವೆ ಈ ರೈತರ ರಾಜ್ಯದಲ್ಲಿ. ಹುಷಾರ್ ಮಗನೇ, ಹುಷಾರ್.